ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಕೈಕೊಟ್ಟಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭರದ ಛಾಯೆ ಆವರಿಸಿದೆ. ರೈತರ ವಾಣಿಜ್ಯ ಬೆಳೆಯಾದ ಹೆಸರು, ಉದ್ದು, ತೊಗರಿ ಸಂಪೂರ್ಣವಾಗಿ ಕೈಕೊಟ್ಟಿದೆ. ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇನ್ನು ರೊಚ್ಚಿಗೆದಂತಹ ರೈತ ಪರ ಸಂಘಟನೆಗಳು ನಾಳೆ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಿವೆ. ಕರುನಾಡಲ್ಲಿ ರೈತರಿಗೆ ಭರದ ಬರೆ. ಮಳೆ ಇಲ್ಲದೆ ಕಂಗೆಟ್ಟ ರಾಜ್ಯದ ರೈತ. ರೈತರ ಪರಿಹಾರಕ್ಕಾಗಿ ಸಂಪೂರ್ಣ ಎಲ್ಲೆನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಉಂಟಾಗಿದೆ. ಜುಲೈ ತಿಂಗಳ ಅಂತ್ಯಕ್ಕೆ ಬಂದಿದ್ದು ಮಳೆ ಕಣ್ಣಮುಚ್ಚಾಲೆ ಆಟ ಮುಂದುವರಿಸಿದೆ. ರಾಜ್ಯದಲ್ಲಿ ಬರದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಇದರ ನಿರ್ವಹಣೆಗಾಗಿ ರೈತರು ಹರಸಾಹಸ ಪಡುತ್ತಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ 150 ವರ್ಷಗಳಲ್ಲೇ ಕಂಡು ಕೇಳರಿಯದ ಭೀಕರ ಬರಗಾಲ ಎದುರಾಗಿದೆ. ನದಿ, ಕೆರೆ, ಕಟ್ಟೆಗಳು ಒಣಗಿ ಹೋಗಿದ್ದು ನೀರಿನ ಮೂಲಗಳು ಬತ್ತಿ ಹೋಗಿವೆ. ರಾಜ್ಯದ ಬಹುತೇಕ ಜಲಾಶಯಗಳು ಬರಿದಾಗಿ ಹೋಗಿದ್ದು ಇತ್ತ ಮಳೆ ನಂಬಿ ಬೆಳೆ ಹಾಕಿದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸರಣಿ ಸುದ್ದಿಯನ್ನ ಮಾಡುತ್ತಲೇ ಬರ್ತಾ ಇದೆ. ಸರ್ಕಾರದ ಕಣ್ತರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಬರ ತಾಂಡವ. ಬರಪೀಡಿತ ಜಿಲ್ಲೆ ಘೋಷಣೆಗೆ ಆಗ್ರಹ. ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಅನ್ನದಾತರ ಬದುಕು ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಮಳೆಗಾಗಿ ಆಕಾಶದ ಕಡೆಗೆ ಮುಖ ಮಾಡಿದ್ದ ರೈತರಿಗೆ ನಿರಾಸೆಯಾಗಿದೆ. ಬಿತ್ತನೆ ಮಾಡಿದ ಬೆಳೆಗಳಿಗೆ ಅಗತ್ಯ ಪ್ರಮಾಣದ ನೀರು ಸಿಗದೆ ಹೊಲಗಳಲ್ಲಿ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ಭರದ ಛಾಯೆ ಆವರಿಸಿದ್ದು ರೈತರ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಿದೆ. ಇತ್ತ ಹಿಂಗಾರು ಮಳೆಯಾದರೂ ಕೈ ಹಿಡಿಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಆತಂಕ ಎದುರಾಗಿದೆ. ಜಮೀನುಗಳಲ್ಲಿ ತೇವಾಂಶದ ಕೊರತೆ ಕಂಡುಬರುತ್ತಿದ್ದು ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮಾಡಿರುವಂತಹ ಖರ್ಚು ರೈತರ ತಲೆ ಮೇಲೆ ಭಾರವಾಗ್ತಾ ಇದೆ. ನಾಳೆ ಕಲಬುರಗಿ ಬಂದ್ಗೆ ಕರೆ. ಒಂದು ಕಡೆಗೆ ಬೆಳೆ ಕೈಕೊಡುವ ಆತಂಕವಾದರೆ ಮತ್ತೊಂದು ಕಡೆಗೆ ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಸಮಸ್ಯೆಯ ಭೀತಿಯೂ ಕೂಡ ಎದುರಾಗಿದೆ. ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಂತ ಘೋಷಣೆ ಮಾಡಬೇಕು ಎಂಬ ಆಗ್ರಹ ಜೋರಾಗಿದೆ. ಸರ್ಕಾರದ ಗಮನ ಸೆಳೆಯಲು ನಾಳೆ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ರೈತರು, ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಕೂಡ ಮಾಡಲಾಗಿದೆ. ನಾಳೆ ಸಂಪೂರ್ಣ ಎಸ್ಕೆಎಂ ವತಿಯಿಂದ ನಾಳೆ ಕಲಬುರಗಿಯನ್ನು ಬರಗಾಲ ಘೋಷಣೆ ಆಗಬೇಕಂತ ಹೇಳಿ ರೈತ ಪರ ಇರಬಹುದು, ಇವತ್ತು ಕನ್ನಡ ಪರ ಇರಬಹುದು, ದಲಿತ ಪರ ಇರಬಹುದು, ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಇವತ್ತೇನಪ್ಪಾ ಅಂತಂದ್ರೆ ನಾಳೆ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ ಉದ್ದಿರಬಹುದು, ಹೆಸರಿರಬಹುದು, ಎಲ್ಲಾ ರೊಕ್ಕದ ಮಾಲೆ ಏನಪ್ಪಾ ಅಂತಂದ್ರ ಇವತ್ತು ಬಾಡಿ ಬತ್ತಿ ಹೋಗಿ ಇವತ್ತೇನದ ಅಂತಂದ್ರ ಏನು ರೈತರಿಗೆ ಪೂರಾ ಅಳಗಾಲ ತಂದಿಟ್ಟದ. ಆ ನಿಟ್ಟಿನಲ್ಲಿ ಆ ಬರಗಾಲ 1 ಎಕರೆಕ್ಕೆ 50,000 ರೂಪಾಯಿ ಸಿಗಬೇಕು. ನಮ್ಮ ಬರಗಾಲ ಘೋಷಣೆ ಆಗಬೇಕು ಕಲಬುರಗಿ ಜಿಲ್ಲೆ. ಕಲಬುರಗಿ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ರೈತ ಸಂಘಟನೆಗಳು ಆಟೋದಲ್ಲಿ ಮೈಕ್ ಅಳವಡಿಸಿಕೊಂಡು ಕಲಬುರಗಿ ನಗರದ ಬಸ್ ನಿಲ್ದಾಣ, ಸೂಪರ್ ಮಾರ್ಕೆಟ್, ಕಿರಾಣಾ ಬಜಾರ್ ಸೇರಿ ನಗರದ ಹಲವೆಡೆ ಮೈಕ್ ಮೂಲಕ ಬಂದ್ಗೆ ಬೆಂಬಲಿಸಲು ಮನವಿ ಮಾಡಿದ್ದಾರೆ. ಇನ್ನು ರೈತರ ನಾಳೆಯ ಕಲಬುರಗಿ ಬಂದ್ಗೆ ಎಪಿಎಂಸಿ, ಬೀಜ ಮತ್ತು ಆಹಾರ ಧಾನ್ಯ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ನೀಡಿ ಬಂದ್ನಲ್ಲಿ ಭಾಗಿಯಾಗುವುದಕ್ಕೆ ಮುಂದಾಗಿದ್ದಾರೆ. ಸುಮಾರು 500 ಅಂಗಡಿಗಳು ನಾವು ಮುಂಗಟ್ಟುಗಳನ್ನೆಲ್ಲ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ನಾಳೆ ಅವ್ರ ಜೊತೆ ನಾವು ಇರ್ತೀವಿ ಅಂತ ಅವರಿಗೆ ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದೇವೆ. ನಾವು ಹಿಂದೇನು ಯಾವಾಗ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ರೈತ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದಾಗ ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ಮೊದಲೇನೂ ಬೆಂಬಲ ಕೊಟ್ಟಿದ್ದೀವಿ, ಈಗೂ ಕೊಡ್ತಾ ಇದ್ದೀವಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಒಟ್ನಲ್ಲಿ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟ ಬೆನ್ನಲ್ಲೇ ಬರದ ಕರಾಳ ಛಾಯೆ ಆವರಿಸಿದೆ. ಅನ್ನದಾತನ ಬದುಕು ಅತಂತ್ರವಾಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ.
ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಿ ರೈತರ ನೆರವಿಗೆ ಧಾವಿಸಬೇಕೆಂಬ ಕೂಗು ಇದೀಗ ಕಲಬುರಗಿಯಲ್ಲಿ ಮತ್ತಷ್ಟು ಜೋರಾಗಿದೆ. ನಾಳಿನ ಬಂದ್ ಮೂಲಕ ಈ ಕೂಗು ಸರ್ಕಾರದ ಕಿವಿಗೆ ಎಷ್ಟರ ಮಟ್ಟಿಗೆ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.